ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ದಿಲ್ಲಿ ಅಂತೂ ಗೆದ್ದಾಯಿತು. ಬಹಳ ದಿನಗಳ ಕನಸು. 27 ವರ್ಷಗಳ ನಂತರ BJP ಅಧಿಕಾರಕ್ಕೆ ಬಂತು. ಭಾಳಷ್ಟು ಆಶ್ವಾಸನೆ ಬಿಟ್ಟದು ಈ ಚುನಾವಣೆಯಲ್ಲೇ. ಮತ್ತು ಕೇಜ್ರಿವಾಲ್ಗೆ ಭ್ರಷ್ಟಾಚಾರದ ಲೇಪವನ್ನು ಹಚ್ಚುವಲ್ಲ ಯಶಸ್ವಿಯಾಗಿದೆ. ಕಪ್ಪು ಮಷೀನ್ ಬಳದದ. ಇನ್ನೂ ಸಿದ್ಧ ಆಗಿಲ್ಲ ಅದು. ಕೋರ್ಟು ಅದನ್ನು ಒಪ್ಕೋಬೇಕು, ಶಿಕ್ಷೆ ಆಗಬೇಕು ಅವ್ರಿಗೆ ಅಂದಾಗ ಅದು ಒಪ್ಪಿದಂಗೆ ಮಾತು. ಅಲ್ಲಿವರೆಗೆ ಇನ್ನೂ ಅವರ ಆರೋಪಿ ಇದನ್ನಂತೆ ಎಲ್ಲರೂ ಒಪ್ಪುವಂಥ ವಿಷಯ. ಕಾನೂನು ಆ ರೀತಿ ಹೇಳ್ತಾ ಇದೆ. ಹೀಗಾಗಿ ಈಗ ಸವಾಲು ಏನಪ್ಪ ಅಂದ್ರೆ, ಕೇಜ್ರಿವಾಲ್ ಸೋಲಿಸಿದ್ದಂತೆ ದೊಡ್ಡ ಸವಾಲು. ಆ ಮತ್ತು ಬೇರೆ ಗೆದ್ದರು ಅದರಲ್ಲಿ ಮೋದಿ ಮತ್ತು ಶಾ, ಜೊತೆಗೆ RSS ಕೂಡ ಇದನ್ನು ಸಹಿತ ಗಮನಿಸಬೇಕಾಗಿದೆ. ಯಾಕಂದರೆ ಇವತ್ತು ನಾವು ಹರಿಯಾಣದ ರಿಸಲ್ಟ್ ನೋಡಿರ್ಬೋದು, ನಂತರದಲ್ಲಿ ಮಹಾರಾಷ್ಟ್ರದ ನೋಡಿರ್ಬೋದು, ಈ ದಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಕಡೆಯೂ ಜಯಬೇರೆ ಆಗ್ತದೆ. ಇದಕ್ಕೆ ಕಾರಣ ಅಂದ್ರೆ RSS ಪೂರ್ಣ ಪ್ರಮಾಣದಲ್ಲಿ ತನ್ನ ಶಕ್ತಿಯನ್ನು ಈ ಒಂದು BJPಯಿಂದ ಅಂದರೆ ಅದರಲ್ಲೂ ಮುಖ್ಯವಾಗಿ ಮೋದಿ ಮತ್ತು ಚಾರ BJPಯಿಂದ ನಿಂತದ್ದು ಅನ್ನೋದು ಸ್ಪಷ್ಟ ಅದ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಸಂಘಟನೆ ಜನರಿಗೆ ಭೇಟಿ ಆಗುವಂಥದ್ದು, ಮನವೊಲಿಸುವಂಥದ್ದು, ಪ್ರೀತಿಯಿಂದ ಮಾತಾಡುವಂಥದ್ದು, ಕಷ್ಟ ಸಮಯದಲ್ಲಿ ಹೋಗಿ ನಿಲ್ಲುವಂತಹ ಒಂದು ವಿಷಯಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲ ದೃಷ್ಟಿ ಇಟ್ಕೊಂಡು RSS ಒಂದು ಬಲಿಷ್ಠ ಸಂಘಟನೆ ವಿಶ್ವದಲ್ಲಿ ಅನ್ನೋದ್ರಲ್ಲಿ ಇನ್ನೇನು ಅನುಮಾನ ಉಳಿದಿಲ್ಲ. ಅದರ ಬಗ್ಗೆ ಏನು ವಿಮರ್ಶೆ, ವಿಚಾರ, ಚಿಂತನೆ, ಟಿಪ್ಪಣಿ ಇರೋ ಮತ್ತು ಬೇರೆ. ಬಟ್ ಅದು ಒಳ್ಳೆಯ ಸಂಘಟನೆ ಮಾಡಿದ ಉದ್ದೇಶ ಏನೂ ಇರಲಿಲ್ಲ. ಅದು ಉದ್ದೇಶ ಸಹಜದ. ಯಾರಿಗಾದರೂ ನಮಗೂ ನಮ್ಮದೇ ಆದ ಉದ್ದೇಶ ಇರ್ತದೆ, ಇನ್ನೊಬ್ಬರು ಆದಂಥ ಉದ್ದೇಶ ಇರ್ತದೆ. ಆದರೆ ಇವರೆಲ್ಲ ನೋಡೋಕ್ಕೆ ಬಂದು ನಾವು ಮೇಲ್ಮೇಲೆ ಹೇಳೋದು, ಎಲ್ಲರಿಗೂ ಶಿಕ್ಷಣ ಸಿಗಲಿ, ಎಲ್ಲರಿಗೂ ಸಮಾನ ನಾಲೆಜ್ ಬರಲಿ, ಸಮಾನ ಚಿಂತನೆ ಬರಲಿ. ಆಗ ಬಂದಾಗ ಆಟೋಮೆಟಿಕ್ಕಾಗಿ ಇವತ್ತು ನೋಡ್ರಿ RSS ಆದರೂ ಸಹಿತ ತನ್ನ ವಿಚಾರಗಳನ್ನ ಕಾಲಕ್ಕೆ ಮಾಡ್ತಾ ಬಂದದ. ಒಂದು ಕಾಲಕ್ಕೆ ಭಗವಾನ್ ಜನರ ಬಿಟ್ಟು ಬರ್ತಾ ಇರಲಿಲ್ಲ. ಈ 3 ವರ್ಣ ಧ್ವಜವನ್ನು ಒಪ್ಕೊಳ್ತಾ ಇದೆ. ಜೊತೆಯಲ್ಲೇ ಸಂವಿಧಾನ ಒಪ್ತಾ ಇರಲಿಲ್ಲ ಒಂದು ಕಾಲಕ್ಕೆ. ಇವತ್ತು ಸಂವಿಧಾನ ಒಪ್ಕೊಳ್ಳೋದು ಅನಿವಾರ್ಯ ಪ್ರಸಂಗ ಬಂದದ. ಹಿಂದುತ್ವ ಹಿಡ್ಕೊಂಡು ಏನೋ ಪ್ರಯತ್ನ ಮಾಡಿದರು, ಅದು ಹಿಂದುತ್ವ ಒಂದು ನಡೆಯುವುದಿಲ್ಲ ಅನ್ನೋದು ಸ್ಪಷ್ಟ ಆಗಿ ಇವತ್ತು OBC, SC, ST ಈ ಮೈನಾರಿಟೀಸ್ ನಿಧಾನಕ್ಕೆ ತೋಳ್ತಾ ಇದ್ದದ್ದು. ಅಂದರೆ ಇದರ ಅರ್ಥ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು ಪ್ರತಿಯೊಂದು ಪಕ್ಷವನ್ನು ಬದಲಾಯಿಸ್ತದೆ. ಹಾಗೆ ಸಂಘಟನೆಯೂ ಕೂಡ ಆ ದಿಶೆಯಲ್ಲಿ RSS ಅನೇಕ ಪರಿವರ್ತನೆಗಳು ಮಾಡಿಕೊಳ್ತಾ ಇದೆ. ಅದು ನಾಟಕೀಯವಾಗಿರ್ಬೋದು, ಭಾಳ ನಿಜವಾಗಿಯೂ ಆಗಿರ್ಬೋದು, ಆ ಮಾತು ಬೇರೆ. ಆ ಚರ್ಚೆ ಇಲ್ಲ, ಅನವಶ್ಯಕ. ನಮಗೇನು ಬೇಕಾಗಿರಪ್ಪ ಅಂದರೆ ಇಲ್ಲಿ ಈ ದೇಶ ನಡೀಬೇಕಾಗಿದೆ, ವ್ಯವಸ್ಥಿತವಾಗಿ ನಡೀಬೇಕಾಗಿದೆ. ರಾಷ್ಟ್ರಭಕ್ತಿ ಅವತ್ತಿರಲಿಲ್ಲ ಅಂತ ಟೀಕೆ ಮಾಡೋದು ಕೊಡೋದ್ರಲ್ಲಿ ಏನೂ ಅರ್ಥಿಲ್ಲ. ಕಾಂಗ್ರೆಸ್ಸಿಗರು ಸ್ವತಂತ್ರ ಕೊಟ್ಟರು ಅಂತ ಹೇಳೋದ್ರಿಂದ ಇಷ್ಟು ವರ್ಷ ಅಧಿಕಾರವನ್ನು ಅನುಭವಿಸಿದಾರೆ ಕಾಂಗ್ರೆಸ್ಸಿಗರು. ಅದರ ಫಲ ಉಂಡಿದಾರಲ್ಲ ಅವರು ಅಂತ ಇವತ್ತು ಹೇಳಬೇಕಾಗ್ತದೆ. ಅದಕ್ಕೆ ಅದೆಲ್ಲ ಚರ್ಚೆ, ವ್ಯರ್ಥ ಚರ್ಚೆ. ಅದು ಬಿಟ್ಟು ಇವತ್ತು ನಾವು ಮಾಡುವಂಥದ್ದು. ಈಗ ಕೇಜ್ರಿವಾಲ್ ಒಂದು ಗುಡ್ಡವನ್ನು ಇವ್ರ ಮುಂದೆ ಇಟ್ಟು ಹೋಗಿದ್ದಾರೆ. ಈಗ ಮೋದಿಯವ್ರು ಗೆಲ್ಲೋದೇನೋ ಆಯಿತು, ಗುಡ್ಡ ನಿಂತರು. ಈಗ ಅವರು ಫ್ರೀ ಎಜುಕೇಷನ್ ಕೊಡಬೇಕು, ಈಗ ಫ್ರೀ ಮೆಡಿಸಿನ್ ಕೊಡಬೇಕು, ಮೊಹಲ್ಲಾ ಕ್ಲೀನ್ ನಡೆಸಬೇಕು, ಯಮುನಾ ನದಿ ಸ್ವಚ್ಛ ಮಾಡಬೇಕು, ವಿಶ್ವದರ್ಜೆ ರೋಡ್ಗಳನ್ನ ಮಾಡಬೇಕು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಇವರು. ಅವ್ರು ಏನು ಕೊಟ್ಟಿದ್ರು ಅದೆಲ್ಲ ಮಾಡ್ತೀವಿ ಅಂತ ಚಾರ್ ಅವ್ರು ಓಪನ್ನಾಗಿ ಒಪ್ಕೊಂಡಿದ್ದಾರೆ. ಈಗ ಜುಮ್ಲಾ ಅಲ್ಲಿಗೆ ಬರೋದಿಲ್ಲ. ಯಾಕಂದರೆ ಈಗ ಜುಮ್ಲಾ ಅಂದರೆ ಇನ್ನು ಜನನ ನಂಬುವುದಿಲ್ಲ ಇವರನ್ನು. ಇದು ಭಾಳ ಮಹತ್ವದ. ಇದನ್ನು ಮಾಡಲಿಕ್ಕೆ ಸಾಧ್ಯದನ? ಫ್ರೀ ವಿದ್ಯುತ್ತು, ಫ್ರೀ ಎಜುಕೇಷನ್ನು, ಫ್ರೀ ಮೆಡಿಸನ್ನು, ಫ್ರೀ ಮತ್ತು ಹೆಣ್ಮಕ್ಳಿಗೆ ದುಡ್ಡು, ಗಾಡಿ ಫ್ರೀ, ಬಸ್ ಫ್ರೀ ಮಾಡಲಿಕ್ಕೆ ಸಾಧ್ಯನಾ? ಇದು ರೇವಡಿ ಅಂತ ಸಾಕಷ್ಟು ಟೀಕೆ ಮಾಡ್ತಾಯಿದ್ರು ಮೋದಿಯವರು. ಅವರು ಒಂದು ಕಾಲದಲ್ಲೇ ಭಾಳ ಜೋರಾಗಿ ನಡೀತಿತ್ತು ಅವ್ರದ್ದು. ಬರೀ ಮೋದಿಯವ್ರ ಮುಖ ತೋರಿಸಿದ್ರೆ ಸಾಕು ಗೆದ್ದು ಬರ್ತೀವಿ ಅನ್ನೋಂಥದ್ದಿತ್ತು. ಆದರೆ ಇವತ್ತು ಅದಿಲ್ಲ. ಇವತ್ತು ರೇವಡಿಗಳ ಬೆನ್ನತ್ತು ಪ್ರಸಂಗ ಬಂದದ. ಈ ರೇವಡಿಯಿಂದನೇ ಗೆದ್ದಿದ್ರು ಹಿಂದೆ ನಮ್ಮ ಈ ಕೇಜ್ರಿವಾಲ್. ಜೊತೆಗೆ ಅವ್ರ ಮೇಲೆ ಭಾಳಷ್ಟು ವಿಶ್ವಾಸ ಇತ್ತು. ಪ್ರಾಮಾಣಿಕ, ಒಳ್ಳೆಯ ವ್ಯಕ್ತಿ, ಭ್ರಷ್ಟಾಚಾರ ರಹಿತ, ಭ್ರಷ್ಟತೆ ವಿರುದ್ಧ ಹೋರಾಟ ಮಾಡಿದ ವ್ಯಕ್ತಿ. ದೊಡ್ಡ ಹೆಸರಿತ್ತು ಅವ್ರಿಗೆ. ಅಣ್ಣಾ ಹಜಾರೆ ಅವರ ಜೊತೆ ಕೂಡ ಹೋರಾಟ ಮಾಡಿದ್ದಕ್ಕಾಗಿ ದೊಡ್ಡ ಹೋರಾಟ. ಅದರಲ್ಲಿಂತ ಎರಡು ಮಾತಿಲ್ಲ. ಆ ಹೋರಾಟದಿಂದ 2 ಪಕ್ಷಗಳು ಎದ್ದಿಲ್ಲ. ಒಂದು BJPಗೆ ಮರು ಜನ್ಮ ಸಿಕ್ತು, ಜೊತೆಗೆ ಆಮ್ ಆದ್ಮಿ ಪಕ್ಷ ಉಟ್ಕೊಂಡಿತ್ತು. ಆಮ್ ಆದ್ಮಿ ಪಕ್ಷಕ್ಕೆ ಒಂದು ದೊಡ್ಡ ಹೆಸರೇನಪ್ಪ ಅಂತಂದ್ರೆ ಅವ್ರು ಭ್ರಷ್ಟರಲ್ಲ, ಭ್ರಷ್ಟತೆ ವಿರೋಧ ಹೋರಾಟ ಮಾಡೋರು, ಇಮಾನ್ದಾರ್, ಭಾಳ ಸಜ್ಜನರು, ಪ್ರಾಮಾಣಿಕರು ಅಂತ. ಅದನ್ನು ಡ್ಯಾಮೇಜ್ ಮಾಡಬೇಕಾಗಿತ್ತು. ಅದನ್ನು ವ್ಯವಸ್ಥಿತವಾಗಿ BJP ಇವತ್ತು ಮಾಡಿ ಅವರಿಗೆ ಆ ಸಾರಾಯಿ ಅಂದರೆ ಅಪಕಾರಿ ಇದರಲ್ಲಿ ಅವ್ಯವಹಾರವನ್ನು ಅವರಿಗೆ ಮಕ್ಕಳಿಗೆ ಬಡದ ಮಸಿ ಹಚ್ಚಿ ಬದುಕಿಸಿದ್ದಾರೆ. ಹೀಗಾಗಿ ಈಗ ನಾವು ಪ್ರೂವ್ ಮಾಡಬೇಕಾಗಿದೆ. ಈಗ ನಿಶ್ಚಿತವಾಗಿ ಅವ್ರು ಜೈಲು ಶಿಕ್ಷೆ ಕೊಡಿಸ್ಬೇಕಾಗ್ಯದ. ಜನರೇನು ನಂಬಿಸಿದ್ದಾರೆ. ಇನ್ನು ಕೋರ್ಟ್ನ ನಂಬಿಸುವಂಥ ಕೆಲಸ BJP ಮೇಲೆ ಅದು ಮಾಡ್ಬೋದು, ಮಾಡದೇ ಇರ್ಬೋದು. ಅದು ನಮ್ಮ ಕೇಜ್ರಿವಾಲ್ ಬುದ್ಧಿವಂತಿಕೆಗೆ ಮತ್ತು ಜೊತೆಗೆ BJP ಬುದ್ಧಿವಂತಿಕೆ ಬಿಟ್ಟು ವಿಷಯ. ಅಲ್ಲಿ ಕಾನೂನು ಹೋರಾಟ ಅಲ್ಲ, ಅವ್ರಿಗೆ ಬಿಟ್ಬಿಡೋಣ, ಕಾನೂನಿಗೆ ಬಿಟ್ಬಿಡೋಣ. ಆದರೆ ಈಗ ನಿಜವಾಗಿಯೂ ಇಲ್ಲಿ ದಿಲ್ಲಿ CM ಯಾರಾಗ್ತಾರ? ಇನ್ನಂತೂ LG ಕೆಲಸ ಏನಿಲ್ಲ. LG ಅಂತ ಕೇಂದ್ರ ಸರ್ಕಾರದ ಮನುಷ್ಯರಿದ್ರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಂದುಬಿಟ್ಟದ ಮೋದಿಯವರು ಮತ್ತು ಶಾರ ಅವರು. ಇನ್ನೇನು ಅವ್ರ ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದಕ್ಕೆಲ್ಲ ಸಹಿ ಹಾಕುವಷ್ಟು ರಬ್ಬರ್ ಸ್ಟಾಂಪ್ ಜಸ್ಟ್ ನಾವು. ಈ ಪರಿಸ್ಥಿತಿಯಲ್ಲೇ ಇವ್ರ ಮುಂದಿದ್ದಂಥ ದೊಡ್ಡ ಸವಾಲು ಅಂದರೆ ಫ್ರೀ ನೀರು, ಫ್ರೀ ವಿದ್ಯುತ್ತು, ಫ್ರೀ ಎಜುಕೇಷನ್ನು, ಫ್ರೀ ಹೆಲ್ತ್.
ಇದು ಮಾಡಲಿಕ್ಕೆ ಆಗ್ತದನ? ಮತ್ತು ಲಾಭದ ಬಜೆಟ್ ಕೊಡಲಿಕ್ಕೆ ಆಗ್ತಾನೆ? ಇಲ್ಲಿ ಸಾಕಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು. ಕಳೆದ 11ನೇ ವರ್ಷ ಆಶ್ವಾಸನೆಗಳಂತೆ ಭರ್ಪೂರು. ಅದು ಎಷ್ಟು ಈಡೇರಿಸಿದ್ದಾರೆ ಅಂತಂದ್ರೆ ನಗಲಿ ಅಂತಂದ್ರೆ ಅಡ್ಡಿ ಇಲ್ಲ. ಇಲ್ಲಿ ಬಡತನ ಹೋಗಲಿಲ್ಲ, 2 ಕೋಟಿ ಜನಕ್ಕೆ ಉದ್ಯೋಗ ಸಿಗಲಿಲ್ಲ, ಪ್ರತಿ ವರ್ಷವೂ 15 ಲಕ್ಷ ರೂಪಾಯಿ ಬಡವ್ರ ಖಾತೆಗೆ ಬರಲಿಲ್ಲ. ಡಿಮಾನಿಟೈಸೇಷನ್ ಮಾಡಿ ಇಲ್ಲಿ ಭಯೋತ್ಪಾದನೆ ಹೋಗಿ ನಡೆಸ್ತೀವಿ, ಇಲ್ಲಿ ಒಂದು ಕಪ್ಪು ಹಣ ಹೊರಗೆ ತರ್ತೀವಿ, ಬೇರೆ ದೇಶದ ಕಪ್ಪು ಹಣ ತಂದು ತೋರಿಸ್ತೀವಿ, ಹಾಗೆ ಹೀಗೆ ಎಷ್ಟು ಆಶ್ವಾಸನೆಗಳು ರೀ. ಅದರಲ್ಲಿ ಒಂದು 10% ಆಯಿತಾ ಅಂತ ವಿಚಾರ ಮಾಡಿದಾಗ ಇಲ್ಲಪ್ಪ ಅನ್ನುವಂಥ ಮಾತು ಬರ್ತದೆ. 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದರು. ಎಲ್ಲಿದಾವೆ ಸ್ಮಾರ್ಟ್ ಸಿಟಿ? ಪ್ರತಿಯೊಂದು ಜಿಲ್ಲೆಗೆ ಅಥವಾ MP ಗೆ ಒಂದು ಹಳ್ಳಿ, ಆದರ್ಶ ಹಳ್ಳಿ ತಯಾರು ಮಾಡಿಸ್ತೀವಿ ಅಂದರು. ಎಲ್ಲದ ಹಳ್ಳಿ? ಈವನ್ ನಮ್ಮ ಮೋದಿಯವರ ಬನಾರಸ್ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಸಹಿತ ಯಾವುದೂ ಆಗಿಲ್ಲ ಇಲ್ಲಿವರೆಗೆ. ಅದು ಆಗಿದ್ದು ಉದಾಹರಣೆ ಇಲ್ಲ. ಮತ್ತು ಗಂಗಾ ಮಾತ್ರ ಸ್ವಚ್ಛ ಆಗಲಿಲ್ಲ ಇವತ್ತಿಗೂ. ಇವ್ರನ್ನ ಸಾಕಷ್ಟು ಆರೋಪಗಳಿದ್ದಾವೆ, ಮತ್ತು ಆರೋಪ ಅಷ್ಟೆಲ್ಲ ಆಗಿಯೂ ಇಲ್ಲ. ಇನ್ನು ಯಮುನೆಯನ್ನು ಸ್ವಚ್ಛ ಮಾಡಿ ದೆಹಲಿಯನ್ನು ಸುರಕ್ಷಿತವಾದಂಥ ಒಂದು ಏನಪ್ಪ ಅಂತ ಪ್ರದೇಶವನ್ನಾಗಿ ಮಾಡಿ ಇವೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟ ಇದು ಈಡೇರಿಸಲಿಕ್ಕೆ ನಮ್ಮ ಬಿ ಜೆ ಪಿಗೆ ಸಾಧ್ಯನಾ? ಯಾಕಂತಂದ್ರೆ ಇವತ್ತೇನೋ ಗೆದ್ದಿದ್ದಾರೆ, ಖುಷಿ ಅದ, ಗೆಲ್ಲಿ ಸಂತೋಷದ, ಆದರೆ ಮಾಡಬೇಕಾದ ಕೆಲಸ ಏನಲ್ಲ, ಅಪ್ಪಿಲ್ ಟಾಸ್ಕ್ ಅದು. ಇದನ್ನು ಕೇಜ್ರಿವಾಲ್ ಭಾಳ ಸುಂದರವಾಗಿ ಕಳೆದ 10 ವರ್ಷದಿಂದ ಮಾಡಿ ಬಂದಿದ್ದಾರೆ. ಇವತ್ತು ಜನ ಅಲ್ಲಿ ಅನುಭವಿಸಿದ್ದಾರೆ ಶಿಕ್ಷಣ ಬಗ್ಗೆ ಮತ್ತೊಂದ್ರ ಬಗ್ಗೆ. ಅವ್ರೇನೋ ಮಾಡಲಿಕ್ಕೆ ಹೊಂಟಾಗ ಇವ್ರು LG ಮೂಲಕ ಅಡೆತಡೆಗಳನ್ನು ಮಾಡಿ ನಿಲ್ಲಿಸಿದ್ದಾರೆ. ಈಗ ಹಂಗಿಲ್ಲ, ಯಾರ ಮೇಲೆ ಆರೋಪ ಮಾಡೋದು, ಆಗ ಅವ್ರಿಗೆ ಆರೋಪ ಮಾಡೋದು ಹಾದಿತ್ತು. ಈ LG ನಮ್ಮ ತಡೆದ್ರೆ ನಾವು ಮಾಡ್ತಿದ್ದೆವು ಅಂತೇಳಿ. BJP ಮುಂದೆ ಈಗ ಏನೂ ಇಲ್ಲ, ಈ ಜುಮ್ಲಾ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜುಮ್ಲಾ ಅಂತಂದ್ರೆ ಇಡೀ ದೇಶ ಅವ್ರು ತಿರುಗಿ ಬಿದ್ದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಹೆಸರುಗೊಳ್ತಾ ಇದ್ದಾರೆ ಕರ್ನಾಟಕದಲ್ಲೇ. ಈ ಒಂದು ಗ್ಯಾರಂಟಿಗಳಿಂದಾಗಲಿ ಮತ್ತೊಂದರಿಂದಾಗಲಿ ಜನ ನಿಧಾನಕ್ಕೆ ಅದು ಕಡಾಪ್ತ ಆಗ್ತಾ ಇದ್ದಾರೆ. ಹೇಗೆ ಗ್ಯಾರಂಟಿ ಅದಪ್ಪ ಬಡವರಿಗೆ, ಬಸ್ನ ಓಡಾಡೋದು ಹೆಣ್ಮಕ್ಳಿಗೆ ಅಂತೇಳಿ ಅವರು ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಮುಂದಿನ ಯಾವುದೇ ಪಕ್ಷ ಬಂದ್ರೆ ಮಾಡ್ಕೊಂಡು ಹೋಗಲೇಬೇಕದು. ಅಂಥ ಪರಿಸ್ಥಿತಿ ಇವತ್ತು ಬಂದು ನಿಂತ್ಬಿಟ್ಟದೆ. ಇವತ್ತು ಕರ್ನಾಟಕ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಳುತ್ತಿರೋದು ತೆಲಂಗಾಣದಲ್ಲಿ ಆಗಿರ್ಬೋದು, ಈಗ ಆಳೆ ಮುಗಿಸಿದಂತಹ ಕೇಜ್ರಿವಾಲ್ ದೆಹಲಿಯಲ್ಲಿ ಆಗಿರ್ಬೋದು ಅಥವಾ ಪಂಜಾಬ್ದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಎಲ್ಲ ಇವತ್ತು ಗ್ಯಾರಂಟಿಗಳ ಧ್ವನಿ ಅದ, ಜೊತೆಗೆ ಪ್ರಗತಿ ಅದ. ಇನ್ನು ಉದ್ಯೋಗ ಕೊಡಬೇಕಾಗಿದೆ. ಉದ್ಯೋಗ ಹೆಂಗೆ ಸೃಷ್ಟಿ ಮಾಡ್ತಾರೆ ಮೋದಿಯವರು ಅನ್ನೋದು ಇನ್ನು ಕಾದು ನೋಡಬೇಕಾಗಿದೆ. ಮತ್ತು ಇದನ್ನೆಲ್ಲ ನೋಡೋಕೆ ಇಲ್ಲಿ ಒಂದು ವಿರೋಧ ಪಕ್ಷ ಅದ, ಎಲ್ಲ ದೆಹಲಿಯಲ್ಲೇ ಮುಖ್ಯವಾಗಿ ಕೇಜ್ರಿವಾಲ್ ದೊಡ್ಡ ವಿರೋಧ ಪಕ್ಷ ಆಗಿ ಅವ್ರು ಕೆಲಸ ಮಾಡೋ ಸಾಧ್ಯತೆಗಳು ಇದ್ದಾವೆ. ಯಾಕೆ ಮಹಾನ್ ಬುದ್ಧಿವಂತಿದ್ದಾರೆ, ಜೊತೆಗೆ ಅವ್ರಿಗೆ ಇವತ್ತು ಆರೋಪ ಇರೋದು ಅವ್ರ ಮೇಲೆ ಭ್ರಷ್ಟರು ಅಂತೇಳಿ. ಆದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಇತಿಹಾಸದ ಹೆಂಗೆ ಈಗ RSSಗೆ ಒಂದು ಇಲ್ಲಿವರೆಗೆ ವಿರೋಧ ಪಕ್ಷದ ಕೆಲಸವನ್ನು RSS ಮಾಡ್ತಾ ಬಂದ, ಇಲ್ಲಿ ಹಿಂದುತ್ವವನ್ನು ಉಳಿಸ್ಕೊಂಡು ಕೊನೆಗೆ ಹಿಂದುತ್ವ ತಮ್ಮಲ್ಲಿ ತಮ್ಮದಪ್ಪ ಅದ್ರ ಮೇಲೆ ಕಾಪಿರೈಟ್ ಇದ್ದಂಗೆ ಆಗಿಬಿಟ್ಟದೆ. RSS ಅಂದರೆ ಹಿಂದು ಅಂತೇಳಿ, ಉಳಿದವ್ರು ಯಾರಿದ್ದು ಹಿಂದೂಗಳಲ್ಲ ಅನ್ನೋ ಮಟ್ಟಿಗೆ ಆಗಿಬಿಟ್ಟದು. ಇಂಥದ್ದೆಲ್ಲ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಅನಿವಾರ್ಯವಾಗಿ ಕಾಲಕ್ಕೆ ತಕ್ಕಂಗೆ ಬೇರೆ ಬೇರೆ ಒಂದು ವಿಚಾರಧಾರೆಗಳು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಬಂದು ನಿಂತಿದ್ದಾರೆ. ಇವತ್ತು ದಿಲ್ಲಿಯನ್ನು ಗೆಲ್ಲುವಲ್ಲಿ RSS ಪಾತ್ರ ಭಾಳ ದೊಡ್ಡದು. ಯಾಕೆಂತಂದ್ರೆ ಈ ದೇಶದ ದೊಡ್ಡ ದುರಂತ ಎಂಬ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು BJP ಒಂದು ಬಿಟ್ಟು ಉಳಿದ ಎಲ್ಲ ರಾಜಕೀಯ ಪಕ್ಷಗಳು ಸಂಘಟನೆ ಇಲ್ಲ, ಓಡಾಡುವ ಕಾರ್ಯಕರ್ತರಿಲ್ಲ, ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಇಲ್ಲಿ ಕಾರ್ಯಕರ್ತರಿಲ್ಲ. ಇಲ್ಲೆಲ್ಲ ಏನಿದ್ರು ಕಾರ್ಯಕರ್ತರು ಎಂಥಪ್ಪ ದುಡ್ಡು ಹಿಡಿಯುವಂಥವ್ರು ಏಜೆಂಟ್ ಇದ್ದಂಗೆ. ಒಂದು ಕೆಲಸ ಮಾಡಿಕೊಟ್ರೆ ನಾನು ಕಮಿಷನ್ ಇಷ್ಟಪ್ಪ, 100 ರೂಪಾಯಿ ಕೆಲಸ ಮಾಡಿ ನನಗೆ 10 ರೂಪಾಯಿ ಕಮಿಷನು, 5 ರೂಪಾಯಿ ಕಮಿಷನು, 20 ರೂಪಾಯಿ ಕಮಿಷನ್, ಇಂಥ ಒಂದು ಸರ್ಕಾರಿ ಕೆಲಸಗಳು ಮಾಡಿಕೊಡೋದ್ರೆ ಕಮಿಷನ್ ಹೊಡೆಯುವಂಥ ಜನ ಈ ಎಲ್ಲ ಪಕ್ಷಗಳ ಕಾರ್ಯಕರ್ತರು. BJPಯಲ್ಲೂ ಇದ್ದಾರಿಲ್ಲ ಅಂತಲ್ಲ, ಅದರ ಪ್ರಮಾಣ ಕಡಿಮೆ. RSS ಇದರಲ್ಲಿ ಭಾಳ ಕಡಿಮೆ ಇದೆ. ಹೀಗಾಗಿ ಆ ಸಂಘಟನೆ ಇವತ್ತು ಅವ್ರಿಗೆ ಭಾಳ ಹೆಲ್ಪ್ ಆಗ್ತಾಯಿದೆ. ಇಲ್ಲಿ ಅಂಥ ಹೆಲ್ಪ್ ಮಾಡೋಂಥದ್ದು ಯಾರೂ ಇಲ್ಲ. ಅದೇ ರೀತಿ ಕೇಜ್ರಿವಾಲ್ಗೂ ಯಾರು ಇರಲಿಲ್ಲ. ಈ ನೆಲೆಯಲ್ಲಿ ಇವತ್ತು ಕೇಜ್ರಿವಾಲ್ ಸೋತಿದ್ದಾರೆ. ಜೊತೆಗೆ ತಾವು ಮಾಡಿದ ತಪ್ಪುಗಳು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಮುಖ್ಯವಾಗಿ ಟ್ರಸ್ಟ್ ಕೊಡೋದು ಏನಪ್ಪ ಅಂತಂದ್ರೆ, ಈಗ BJPಗೆ ನಾವು ಟ್ರಸ್ಟ್ ಕೊಟ್ಟಿಕೊಳ್ಳೋದು ಏನಂದರೆ, ಇದನ್ನು ಜುಮ್ಲಾ ಅನ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಗ್ಯಾರಂಟಿಗಳನ್ನು ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಯಮುನಾ ನದಿ ಸ್ವಚ್ಛ ಆಗಬೇಕು ಹೇಳಿದಿರಿ, ಆಶ್ವಾಸನೆ ಕೊಟ್ಟಿದ್ದೀರಿ, ಮಾಡ್ತೀವಿ ಅಂತೇಳಿ. ಅವ್ರು ಯಾರ್ಯಾವ ಮಾಡ್ತಾರೆ ಎಲ್ಲ ಮಾಡ್ತಾರೆ, ಅದಕ್ಕೆ ಹೆಚ್ಚು ಮಾಡ್ತಾರೆ ಅಂತ ಹೇಳಿದಿರಿ. ಮತ್ತು 2-2.5 ಸಾವಿರ ರೂಪಾಯಿನೋ ಹೆಣ್ಮಕ್ಳಿಗೆ ಕೊಡ್ತಾನೆ ಅಂತ ಹೇಳಿದಿರಿ, ಬಸ್ ಫ್ರೀ ಮಾಡ್ತಾನೆ ಅಂತ ಹೇಳಿದಿರಿ. ಇವೆಲ್ಲ ಸಾಧ್ಯನಾ ಮೋದಿಜಿಯವರೇ ನಿಮ್ಮ ಮುಖ್ಯಮಂತ್ರಿಯಿಂದ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನೋಡ್ಕೊಂತ ಕೆಲಸ BJP ಆದಷ್ಟು ಶೀಘ್ರ ಮಾಡಲಿ. ಬಟ್ ಇವತ್ತಿನಿಂದ ಅದು ವಿರೋಧ ಪಕ್ಷದ ಕೆಲಸವನ್ನು ಈ ಒಂದು ಆಮ್ ಆದ್ಮಿ ಪಾರ್ಟಿ ಮಾಡಲಿಕ್ಕೆ ಶುರು ಮಾಡೋದಂದ್ರೂ ಅಡ್ಡಿ ಇಲ್ಲ. ಯಾಕಂದರೆ ಅವರಲ್ಲೇ ಆ ಒಂದು ಚಾತುರ್ಯದ ವಿರೋಧವನ್ನು ಯಾವ ರೀತಿ ಮಾಡಬೇಕಂದ್ರೆ, ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಇನ್ನುಳಿದ ವಿಷಯಗಳ ವಿರುದ್ಧವಾಗಲಿ ನಿಶ್ಚಿತವಾಗಿ ಅವರು ಹೋರಾಟ ಆರಂಭ ಮಾಡ್ತಾರೆ. ಅದಕ್ಕೆ ಅವ್ರು ಜೈಲಿಗೆ ಹೋಗೋ ಸಿದ್ಧದಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಮೋಸ್ಟ್ಲಿ ದೆಹಲಿಯನ್ನು
ಬಿ ಜೆ ಪಿಗರು ಆಳುವುದು ಭಾಳ ಕಷ್ಟ, ಅದು ಸಾಧ್ಯತೆ. ಯಾಕಂದರೆ ಕೈಯಲ್ಲಿ ಅಧಿಕಾರ ಸಾಕಷ್ಟು ಟ್ಯಾಕ್ಸು ಬರ್ತಾಯಿದೆ. ವರ್ಷಕ್ಕೆ 46 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಬರೋ ಮುಂದೆ ಆ ಟ್ಯಾಕ್ಸನ್ನು ಸರಿಯಾಗಿ ದುಡಿಸಿದರೆ ಬೇಕಾದ ಮಾಡಲಿಕ್ಕೆ ಸಾಧ್ಯದನಾ? ಮೋದಿಯವರು ದಿಲ್ಲಿಯನ್ನು ಒಂದು ವಿಶ್ವ ದರ್ಜೆಯ ನಗರವನ್ನಾಗಿ ಮಾಡಲಿಕ್ಕೆ, ರೋಡನ್ನು ವಿಶ್ವ ದರ್ಜೆ ರೋಡ್ಗಳಾಗಿ ಮಾಡೋದಕ್ಕೆ, ಶಿಕ್ಷಣವನ್ನು ವಿಶ್ವ ದರ್ಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಕೇಜ್ರಿವಾಲ್ರು. ಅದನ್ನು ಮುಂದುವರಿಸೋದಕ್ಕೆ ಫ್ರೀ ನೀರ, ಫ್ರೀ ವಿದ್ಯುತ್, ಜೊತೆಗೆ ಫ್ರೀ ಹೆಲ್ತ್ ಅಂದರೆ ಆರೋಗ್ಯ ಕಾಳಜಿ ಮಾಡಲಿಕ್ಕೆ ಸಾಧ್ಯನಾ? ಇವೆಲ್ಲ ಈಗ ಮೋದಿಯವರು ಮುಂದಿರುವ ಸವಾಲುಗಳು. ಒಂದು ವೇಳೆ ಇವೆಲ್ಲ ಈಡೇರಿಸಿದ್ರು ಅಂದರೆ ದಿಲ್ಲಿಗೆ ಇನ್ನೊಂದು ಅಪಾಯದಲ್ಲೇ ಎಲ್ಲೆಲ್ಲಿ ಬಿ ಜೆ ಪಿ ಆಡಳಿತ ಇರುವ ರಾಜ್ಯಗಳಿದ್ದಾವೆ ಅಲ್ಲೆಲ್ಲರೂ ಇವು ಅಡಾಪ್ಟ್ ಮಾಡಲಿ ಅಂತಲ್ಲೇ ಪ್ರತಿಭಟನೆಗಳು ಸ್ಟಾರ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆಗ ಇಡೀ ದೇಶಕ್ಕನ ಈ ಕೆಲಸವನ್ನು ಅಪ್ಲೈ ಮಾಡುವಂಥ ಪ್ರಸಂಗ ಬರ್ತದೆ. ಯಾಕಂದರೆ ಮ್ಯಾಕ್ಸಿಮಮ್ ಸ್ಟೇಟ್ಗಳಲ್ಲೇ ಇವತ್ತು ಬಿ ಜೆ ಪಿ ಅಧಿಕಾರದಲ್ಲಿದೆ. ಅದಕ್ಕಾಗಿ ಅಲ್ಲಲ್ಲಿ ಸರ್ಕಾರಗಳು ದಿಲ್ಲಿಯಾಗಿ ನಮಗೆ ಕೊಡ್ರಿ ಅಂತ ಕೇಳುವ ಎಲ್ಲ ಬೆಳವಣಿಗೆಗಳು ಎದ್ದು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ ಬಿ ಜೆ ಪಿ ಇದನ್ನು ಸವಾಲಾಗಿ ತೆಗೆದುಕೊಳ್ತದೆ. ದಿಲ್ಲಿ ಇವತ್ತು ಬಿ ಜೆ ಪಿಗೆ ಒಂದು ಸವಾಲು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ವಂದನೆಗಳು.